ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಅದು ಚಿಂತಾಮಣಿ ದ್ವೀಪ. ನವಾವರಣಗಳಿಂದ, ನವರತ್ನ ಮಣಿಗಳ ದಿವ್ಯ ಕಾಂತಿಯಿಂದ, ನವವಿಧವಾದ ಪ್ರಾಕಾರ ಆಕಾರಗಳಿಂದ ನಿರ್ಮಿತವಾದ ದ್ವೀಪವದು. ಮಣಿಗಳಲ್ಲೆಲ್ಲ ಉತ್ಕೃಷ್ಟವಾದುದು ಚಿಂತಾಮಣಿ. ಆ ಮಹಾಮಣಿ ಮಂಟಪದಲ್ಲಿನ ಕೈವಲ್ಯ ಎನ್ನುವ ಮಹಾಸಿಂಹಾಸನದ ಮೇಲೆ ಶ್ರೀ ರಾಜರಾಜೇಶ್ವರಿ, ತ್ರೈಪುರ ಪರಾಂಬಿಕ ಮೊದಲಾದ ಸಹಸ್ರಕೋಟಿ ನಾಮಗಳಿಂದ ಸ್ತುತಿಸಲ್ಪಡುವ ಶ್ರೀ ಲಲಿತಾ ತ್ರಿಪುರ ಸುಂದರಿ ವಿರಾಜಮಾನಳಾಗಿದ್ದಾಳೆ. ವಶಿನ್ಯಾದಿ ವಾಗ್ದೇವತೆಗಳು ಆಕೆಯನ್ನು ಸುತ್ತುವರೆದಿರುತ್ತಾರೆ. ಅವರಿಗೆ ಆ ಮಾತೆಯೊಂದಿಗೆ ಹೆಚ್ಚಿನ ಅನುಬಂಧವಿದೆ. ಕಾರಣ, ಅವರೆಲ್ಲ ಆ ಮಹಾಮಾತೆ ಸ್ಥಿರವಾಗಿರುವ ಬಿಂದುವಿನ ಸುತ್ತಲೂ ಇರುವ ತ್ರಿಕೋಣ ಚಕ್ರದಲ್ಲೇ ಇದ್ದು ಆ ತಾಯಿಯ ಪರಿಚರ್ಯೆ ಮಾಡುತ್ತಾ ಆಕೆಯ ಆಜ್ಞೆಯನ್ನು ಪಾಲಿಸುತ್ತಿರುತ್ತಾರೆ. ಆದ್ದರಿಂದಲೇ ಆ ಜಗನ್ಮಾತೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ತನ್ನ ಸಹಸ್ರನಾಮವನ್ನು ಹೇಳಲು ಅನುಜ್ಞೆ ನೀಡಿದಳು. ತನ್ನ ಹೆಸರು, ತನ್ನ ಹಿರಿಮೆ ತಾನೇ ಹೇಳಿಸಿಕೊಂಡು ಆನಂದ ಪಡಬೇಕೆಂದೋ, ಬಲವಂತವಾಗಿ ಬೇರೆಯವರ ಕೈಲಿ ತನ್ನ ಹಿರಿಮೆ ಮಹಿಮೆಗಳನ್ನು ಹೇಳಿಸಿ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸಬೇಕೆಂದೋ ಭಾವಿಸಿ ಹೀಗೆ ಅನುಜ್ಞೆ ಕೊಡಲಿಲ್ಲ ಆ ತಾಯಿ. ಮೂಕನನ್ನು ಸಹಿತ ತನ್ನ ಕರುಣೆಯ ಕಿರಣ ಪ್ರಸರಿಸುವಂತೆ ಮಾಡಿ ಮಹಾಪಂಡಿತನನ್ನಾಗಿ ಮಾಡುವ ಶಕ್ತಿ ಪ್ರಸಾದಿಸುವ ಶಕ್ತಿ ಸ್ವರೂಪಿಣಿ. ಪರ್ವತವನ್ನು ಕುರುಡನಿಗೆ ಮನೋನೇತ್ರಗಳಿಂದಲೇ ಇಡೀ ಪ್ರಪಂಚವನ್ನು ನೋಡುವ ಶಕ್ತಿ ಪ್ರಸಾದಿಸುವ ಶಕ್ತಿ ಸ್ವರೂಪಿಣಿ. ತನ್ನ ನಿರಂತರವಾಗಿ ಸೇವಿಸುತ್ತಿರುವ ವಶಿನ್ಯಾದಿ ವಾಗ್ದೇವತೆಗಳ ಮೇಲೆ ಅಪಾರ ಕರುಣೆ, ಮಾತೃಮಮತೆ, ವಾತ್ಸಲ್ಯ ಉಕ್ಕಿ ಹರಿಯುತ್ತಿರಲು ಅವರ ಸುಮಧುರ ವಾಕ್ಕಿನ ಮೂಲಕ ತನ್ನ ಅನಂತ ನಾಮಗಳನ್ನು ಹೇಳಿಸಿದಳು. ಅವುಗಳನ್ನು ಕೇಳಿದವರಿಗೆ, ಕೇಳಿ ಮನನ ಮಾಡಿಕೊಂಡವರಿಗೂ ಮುಕ್ತಿ ಲಭಿಸುವಂತೆ ಮಾಡಲು ವಶಿನ್ಯಾದಿ ವಾಗ್ದೇವತೆಗಳಿಗೆ ಆ ಅಪರೂಪ ಅವಕಾಶವನ್ನು ನೀಡಿದಳು ಮಹಾಮಾತೆ. ಆ ಮೂಲಕ ಕೋಟಿ ಕೋಟಿ ಭಕ್ತರಿಗೆ ಅನೇಕ ಪೀಳಿಗೆಗಳವರೆಗೆ ಧನ್ಯರಾಗುವ ಅದೃಷ್ಟ ಪ್ರಸಾದಿಸಿದಳು. ಅದೇ ಅಮ್ಮನವರ ಭಕ್ತಾನುಗ್ರಹ ತತ್ಪರತೆ. ಅವರ ಹೃದಯಗಳಿಂದ ಅವರು ಅನುಕ್ಷಣವೂ ನೋಡುತ್ತಿರುವ, ಸೇವಿಸುತ್ತಿರುವ, ಸುತ್ತುವರೆದಿರುವ, ಪರಿಪೂಜಿಸುತ್ತಿರುವ ತಮ್ಮ ಪೀಠ ಆಕೆಯೇ ಎಂದುಕೊಂಡು ತಮ್ಮನ್ನು ತಾವು ಆಕೆಯಲ್ಲೇ ಅಂಕಿತ ಮಾಡಿಕೊಂಡಾಗ ಆ ಸ್ತೋತ್ರವು ಸುರಗಂಗಾ ಪ್ರವಾಹದಂತೆ ಹೊರಹೊಮ್ಮಿತು. ಒಂದು ದಿವ್ಯನಾದದಂತೆ, ಒಂದು ಮಹತ್ತರ ಕಾವ್ಯದಂತೆ, ಒಂದು ಮಹಾಮಂತ್ರದಂತೆ, ದಿವ್ಯ ಮಂತ್ರದಂತೆ, ಒಂದೊಂದು ಬೀಜಾಕ್ಷರ ಸಮಾಕಲಿತ ಮಂತ್ರಮಣಿಹಾರದಂತೆ ಆ ಜಗನ್ಮಾತೆಯ ಅಪಾದ ಮಸ್ತಕವನ್ನು ಆವರಿಸಿತು ಆ ಸ್ತೋತ್ರ. ಆ ಸ್ತೋತ್ರ ವೇದದಂತೆ ಕೇಳಿ ಬರುತ್ತಿದೆ, ಮುಕ್ತಿ ಸೋಪಾನ ಮಾರ್ಗದಂತೆ ಕಾಣಿಸುತ್ತಿದೆ. ಸದ್ಯ ಮುಕ್ತಿ ಪ್ರಸಾದಿಸುವ ಕುಂಡಲಿನಿ ಯೋಗ ಮಾರ್ಗವಾಗಿ ಕಾಣಿಸುತ್ತಿದೆ. ನವವಿಧ ಭಕ್ತಿ ಮಾರ್ಗಗಳಲ್ಲಿ ಅಮ್ಮನವರಿಗೆ ಮಾಡುವ 64 ಉಪಚಾರಗಳಲ್ಲಿ, ಷೋಡಶೋಪಚಾರಗಳಲ್ಲಿ ಷೋಡಶಿ, ಪಂಚದಶಿ ಮಹಾಮಂತ್ರ ಅಕ್ಷರ ವಿನ್ಯಾಸದಂತೆಯೂ ರಾರಾಜಿಸುತ್ತಿದೆ. ಸರ್ವ ವೇದಾಂತ ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡ ಶ್ರೀ ಹಯಗ್ರೀವ ಸ್ವಾಮಿಯವರು ಆ ಸ್ತೋತ್ರದಲ್ಲಿ ಲೀನವಾಗಿ ಅಮ್ಮನವರನ್ನು ಕುರಿತೇ ಧ್ಯಾನ ಸಮಾಧಿಯಲ್ಲಿ ಮುಳುಗಿ ಹೋದರು. ಅಮ್ಮನವರ ಅನಂತ ನಾಮಗಳಲ್ಲಿ 1,000 ಅಂದರೆ 1,000 ನಾಮಗಳನ್ನು ಸಹಸ್ರನಾಮ ಸ್ತೋತ್ರವನ್ನಾಗಿ ರೂಪಿಸಿದರು.
ವಶಿನ್ಯಾದಿ ವಾಗ್ದೇವತೆಗಳು ಹಯಗ್ರೀವ ಸ್ವಾಮಿ ಶ್ರೀ ಲಲಿತಾದೇವಿ ಸಹಸ್ರನಾಮಗಳನ್ನು ಕುರಿತು ಮಾತ್ರವೇ ಹೇಳದೆ ಶ್ರೀ ಲಲಿತಾದೇವಿ ಅವತರಿಸಿದ್ದು, ತ್ರೈಲೋಕ್ಯ ಪಟ್ಟಾಭಿಷೇಕವು, ಭಂಡಾಸುರ ವಧೆ, ಶ್ರೀಪುರ ವರ್ಣನೆ, ಪಂಚದಶಾಕ್ಷರಿ ಮಂತ್ರ ಮಹಿಮೆಗಳನ್ನು ವರ್ಣಿಸಿದರು. ಅದನ್ನು ಅಗಸ್ತ್ಯ ಮಹಾಮುನಿ ಶ್ರದ್ಧೆಯಿಂದ ಆಲಿಸಿದರು. ಅನಂತರ ಅಗಸ್ತ್ಯ ಮಹಾಮುನಿ ಹಯಗ್ರೀವ ಸ್ವಾಮಿಯೊಂದಿಗೆ, ಸ್ವಾಮಿ, ಶ್ರೀದೇವಿಯನ್ನು ಕುರಿತು ಎಲ್ಲ ತಿಳಿಸಿ ಸಹಸ್ರನಾಮವನ್ನು ಮಾತ್ರ ನೀವು ನನಗೆ ಬೋಧಿಸಲೇ ಇಲ್ಲ. ಬೋಧಿಸುವುದನ್ನು ಮರೆತು ಬಿಟ್ಟಿರಾ? ಇಲ್ಲ, ನನಗೆ ಆ ದಿವ್ಯ ನಾಮಗಳನ್ನು ಕೇಳುವ ಅರ್ಹತೆ ಇಲ್ಲವೇ ಎಂದು ಖಿನ್ನಮನಸ್ಕರಾಗಿ ಪ್ರಶ್ನಿಸಿದರು. ಅದಕ್ಕೆ ಶ್ರೀ ಹಯಗ್ರೀವ ಸ್ವಾಮಿಯವರು, ಮುನೀಂದ್ರ, ಯಾರಿಗೆಂದರೆ ಅವರಿಗೆ ಲಲಿತ ಸಹಸ್ರನಾಮಗಳ ರಹಸ್ಯಗಳನ್ನು ಸದ್ಗುರುವಾದವನು ಬೋಧಿಸಬಾರದು. ಮೂರ್ಖರಿಗೆ, ವಿಶ್ವಾಸರಹಿತರಿಗೆ ಬೋಧಿಸಲೇಬಾರದು. ಗುರುಬೋಧನೆ ಮೂಲಕ ಪಂಚದಶಿ ಮಂತ್ರವನ್ನು ಹೊಂದಿ ಆ ದಿವ್ಯ ಮಂತ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸುತ್ತಾ ಶ್ರೀಮಾತೆಯಲ್ಲಿ ಅಪಾರ ಭಕ್ತಿ ಇದ್ದವರಿಗೆ ಮಾತ್ರವೇ ರಹಸ್ಯ ನಾಮಗಳನ್ನು ಬೋಧಿಸಬೇಕೆಂದು ಶ್ರೀಮಾತೆಯ ಆಜ್ಞೆ. ನೀನು ಕೂಡ ಅಪಾತ್ರರಿಗೆ ಈ ರಹಸ್ಯ ನಾಮಗಳನ್ನು ಬೋಧಿಸಬಾರದು ಎಂದು ಎಚ್ಚರಿಕೆ ನೀಡಿ ಆಮೇಲೆ ಸಹಸ್ರನಾಮ ಸ್ತೋತ್ರವನ್ನು, ಸಹಸ್ರನಾಮಗಳನ್ನು ಬೋಧಿಸಿದರು. ಅಗಸ್ತ್ಯ ಮಹಾಮುನಿ ಭಕ್ತಿ ಶ್ರದ್ಧೆಗಳಿಂದ ತದೇಕಚಿತ್ತರಾಗಿ ಆಲಿಸಿ ಆ ಮಹಾಮಾತೆಯನ್ನು ಸ್ತುತಿಸಲು ಆಕೆ ಅವರಿಬ್ಬರ ಎದುರಿಗೆ ಪ್ರತ್ಯಕ್ಷಳಾದಳು. ಹಯಗ್ರೀವ ಸ್ವಾಮಿಯೊಂದಿಗೆ, ಹಯಗ್ರೀವ, ನೀನು ಅಗಸ್ತ್ಯನಿಗೆ ನನ್ನ ತ್ರಿಶತಿ ಸ್ತೋತ್ರವನ್ನು ಕೂಡ ಬೋಧಿಸು ಎಂದು ಆಜ್ಞಾಪಿಸಿದಳು. ಹಯಗ್ರೀವ ಸ್ವಾಮಿ ಪರಮಾನಂದ ಭರಿತರಾಗಿ ಅಗಸ್ತ್ಯ ಮಹಾಮುನಿಯನ್ನು ತಮಗೆ ದೊರೆತ ಸಚ್ಚಿಷ್ಯನೆಂದು ಗುರುತಿಸಿ, ನಿನ್ನಿಂದ ನನಗೆ ಅಮ್ಮನವರ ದರ್ಶನ ಮತ್ತೊಮ್ಮೆ ಲಭ್ಯವಾಯಿತು. ನಿನ್ನಂತಹ ಶಿಷ್ಯನನ್ನು ಹೊಂದಿದ ನನ್ನ ಗುರುಜನ್ಮ ಸಾರ್ಥಕವಾಯಿತು ಎಂದು ಆಶೀರ್ವದಿಸಿ ತ್ರಿಶತಿಯನ್ನು ಸಹ ಉಪದೇಶಿಸಿದರು. ತ್ರಿಶತಿ ಎಂದರೆ 300, ಪ್ರತಿ 20 ನಾಮಗಳು ಪಂಚದಶಿ ಮಂತ್ರದಲ್ಲಿನ ಪ್ರಥಮ ಅಕ್ಷರದೊಂದಿಗೆ ಪ್ರಾರಂಭವಾಗುತ್ತೆ. ಅಂದರೆ 300 ನಾಮಗಳು ಪೂರ್ತಿಯಾಗುವಷ್ಟರಲ್ಲಿ ಪಂಚದಶಿ ಮಂತ್ರವನ್ನು ಒಂದು ಸಲ ಪುನಶ್ಚರಣ ಮಾಡಿದಂತಾಗುತ್ತದೆ. ಹೀಗೆ ಗುರುಬೋಧೆ ಹೊಂದಿದ ಅಗಸ್ತ್ಯ ಮಹಾಮುನಿ ತನ್ನ ಅನನ್ಯ ಭಕ್ತಿಯಿಂದ ದೇವಿಯನ್ನು ಅರ್ಚಿಸಿ ವಿಂಧ್ಯ ಪರ್ವತದ ಮೇಲೆ ವಿಂಧ್ಯಾವಾಸಿನಿ ದೇವಿಯಾಗಿ ಆಕೆಯ ವಿಗ್ರಹವನ್ನು ಪ್ರತಿಷ್ಠಿಸಿ ಪಂಚದಶಿ ವಿದ್ಯೆಯನ್ನು, ಶ್ರೀವಿದ್ಯೆಯನ್ನು ತನ್ನದಾದ ಒಂದು ಪ್ರತ್ಯೇಕ ಅನುಷ್ಠಾನ ವಿಧಾನದಲ್ಲಿ ಅಗಸ್ತ್ಯ ವಿದ್ಯೆ ಎಂದು ಪ್ರಸಿದ್ಧಿಪಡಿಸಿ ಶ್ರೀವಿದ್ಯೆಗೊಂದು ಹೊಸ ಆಯಾಮವನ್ನು ನೀಡಿ ಮಹಾನುಭಾವನೆಂದೆನಿಸಿಕೊಂಡರು. ತನ್ನ ಪತ್ನಿ ಲೋಪಾಮುದ್ರಾದೇವಿಗೆ ಆ ವಿದ್ಯೆಯನ್ನು ಆಕೆ ಕೋರಿದಾಳೆಂದು ಬೋಧಿಸಿದ. ಆಕೆ ಕೂಡ ತನ್ನ ಅನನ್ಯ ಭಕ್ತಿ ಪ್ರಪತ್ತಿಗಳೊಂದಿಗೆ ಜಗನ್ಮಾತೆಯನ್ನು ಆರಾಧಿಸಿ ಸಾಕ್ಷಾತ್ಕರಿಸಿಕೊಂಡು ಶ್ರೀ ವಿದ್ಯೋಪಾಸನೆಯನ್ನು ತನ್ನದೇ ಆದ ಹೊಸ ಪದ್ಧತಿಯಲ್ಲಿ ಲೋಪಾಮುದ್ರಾ ವಿದ್ಯೆಯಾಗಿ ರೂಪಿಸಿದಳು. ಹೀಗೆ ಗುರು ಪರಂಪರೆಯಾಗಿ 12 ಮಂದಿ ಉಪಾಸಕರು ಶ್ರೀವಿದ್ಯೆಯನ್ನು ಉಪಾಸಿಸಿ ಕೃತಾರ್ಥರಾದರು. ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಕುಮಾರಸ್ವಾಮಿ, ಈಶ್ವರ, ದೂರ್ವಾಸ ಮಹರ್ಷಿ ಎನ್ನುವ ಈ 12 ಮಂದಿಯೇ ಅಮ್ಮನವರ ಉಪಾಸಕರು. ಇವರೆಲ್ಲರ ಹೆಸರುಗಳಲ್ಲಿ ಪಂಚದಶಿ ವಿದ್ಯೆ ಅಂದರೆ ಶ್ರೀವಿದ್ಯೆ ಅವರವರು ಮಾಡಿಕೊಂಡ ಪದ್ಧತಿಯಲ್ಲಿ ಪ್ರಬಲಿಸಿ ಜಗತ್ತಿನಲ್ಲೆಲ್ಲ ಪ್ರಚಾರವಾಯಿತು. ಇಷ್ಟೊಂದು ಶಾಖೋಪಶಾಖೆಗಳಾಗಿ ಶ್ರೀಚಕ್ರಾರ್ಚನೆ, ಶ್ರೀವಿದ್ಯೆ ಹರಡಿ ಅನೇಕ ದೀಕ್ಷಾ ಪದ್ಧತಿಗಳು ಮುಂದುವರಿಯುತ್ತಿವೆ. ಅದರಲ್ಲಿ ಲಲಿತ ಸಹಸ್ರನಾಮ ಸ್ತೋತ್ರ
ಪಾರಾಯಣ ಅತೀ ಸುಲಭವಾದ ಉಪಾಸನಾ ಮಾರ್ಗವೆಂದು, ಶ್ರೀಚಕ್ರಾರ್ಚನೆ ಶ್ರೀವಿದ್ಯೆಗಳಿಗೆ ಉತ್ತಮ ಮಾರ್ಗದರ್ಶಕವೆಂದು ಪ್ರಸಿದ್ಧಿ ಪಡೆದಿದೆ. ಹಯಗ್ರೀವ ಸ್ವಾಮಿಯವರು ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಅಗಸ್ತ್ಯ ಮಹಾಮುನಿಗೆ ಮೊಟ್ಟಮೊದಲು ಉಪದೇಶಿಸಿದರು. ಆ ದೇವಿಯ ರೂಪ, ಗುಣ, ಜ್ಞಾನ, ಮಂತ್ರ, ಕಲೆ, ವರ್ಣ, ರೂಪಗಳನ್ನೆಷ್ಟೋ ವಿಧವಾಗಿ ವರ್ಣಿಸಿ ಕೀರ್ತಿಸಿದ ವಶಿನ್ಯಾದಿ ವಾಗ್ದೇವತೆಗಳು ಸಾವಿರದ ನಾಮದಲ್ಲಿ ಆ ದೇವಿಯೇ ಲಲಿತಾಂಬಿಕಾ ಎಂದು ಸ್ಪಷ್ಟವಾಗಿ ಹೇಳಿ ಸ್ತುತಿಸಿದ್ದಾರೆ. ಅದ್ಭುತ ಚಾರಿತ್ರಳಾದ ಆ ದೇವಿಯ ಚರಿತ್ರೆಯನ್ನೇ ಅನಂತ ನಾಮಗಳಲ್ಲಿ ಕೀರ್ತಿಸಿ ಅದರಲ್ಲಿನ ಸಹಸ್ರನಾಮಗಳಲ್ಲಿ ರಹಸ್ಯಾರ್ಥಗಳನ್ನು ನಿಕ್ಷಿಪ್ತಗೊಳಿಸಿ ಆ ದೇವಿ ಲಲಿತಾಂಬಿಕಾ ಎಂದು ತಿಳಿಯಪಡಿಸಿದ್ದಾರೆ. ಜ್ಞಾನ ಸ್ವರೂಪಿಣಿಯರು ಲಲಿತಾ ಎನ್ನುವ ಪದಕ್ಕೆ ಶೋಭೆ, ವಿಲಾಸ, ಗಾಂಭೀರ್ಯ, ಮಾಧುರ್ಯ, ಧೈರ್ಯ, ತೇಜಸ್ಸು, ಲಾಲಿತ್ಯ, ಔದಾರ್ಯವೆನ್ನುವ 8 ಅರ್ಥಗಳಿವೆ. ಆ ಸರ್ವಲಕ್ಷಣಗಳುಳ್ಳ ಲಲಿತಾಂಬಿಕೆ ಶಿವಶಕ್ತೈಕ್ಯ ಸ್ವರೂಪಿಣಿ. ವ್ಯಾಸ ಮಹರ್ಷಿ ರಚಿಸಿದ ಬ್ರಹ್ಮಾಂಡ ಪುರಾಣಾಂತರ್ಗತವಾದ ಹಯಗ್ರೀವ ಅಗಸ್ತ್ಯ ಸಂವಾದವನ್ನು ಈ ಲಲಿತಾ ಸಹಸ್ರನಾಮಾವಳಿಯಾಗಿ ರೂಪಿಸಿ ಮಾನವರೆಲ್ಲರಿಗೂ ಮಹಾನಿಧಿಯಾಗಿ ಕೊಟ್ಟಿದ್ದಾರೆ ವ್ಯಾಸ ಮಹರ್ಷಿ.